ಹಲೋ ಸ್ನೇಹಿತರೆ, ನಮ್ಮ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಾರದ ಪ್ರಚಲಿತ ಘಟನೆಗಳನ್ನು ನೋಡೋಣ. ಮೊದಲನೇದು, ಭಾರತದ 92ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆರ್ಯನ್ ವೈಷ್ಣೇರವರು ನೇಮಕವಾಗಿದ್ದಾರೆ. ಭಾರತದ 92ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆರ್ಯನ್ ವೈಷ್ಣೇರವರು ನೇಮಕವಾಗಿದ್ದಾರೆ. ಇತ್ತೀಚೆಗೆ ಕೇಂದ್ರ ಜಾಗೃತಿ ಆಯೋಗದಲ್ಲಿ ಜಾಗೃತ ಆಯುಕ್ತರಾಗಿ ಶ್ರೀ ಪ್ರವೀಣ್ ವಸಿಷ್ಠರವರು ನೇಮಕಗೊಂಡಿದ್ದಾರೆ. ಜಾಗೃತ ಆಯೋಗದಲ್ಲಿ ಪ್ರವೀಣ್ ವಸಿಷ್ಠರವರು ಜಾಗೃತ ಆಯುಕ್ತರಾಗಿ ನೇಮಕವಾಗಿದ್ದಾರೆ. ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ಗೆ ವಿಜೇಂದ್ರ ಸಿಂಗ್ ಸದಸ್ಯರಾಗಿ ಸೇರ್ಪಡೆಯಾಗಿದ್ದಾರೆ. ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ಗೆ ವಿಜೇಂದ್ರ ಸಿಂಗ್ ಅವರು ಸೇರ್ಪಡೆಯಾಗಿದ್ದಾರೆ ಆ್ಯಸ್ ಎ ಸದಸ್ಯರಾಗಿ. ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕದಲ್ಲಿ 2026ರ ಭಾರತದ ಸ್ಥಾನ 16ನೇ ಸ್ಥಾನದಲ್ಲಿದೆ. ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕದಲ್ಲಿ 2026ರಲ್ಲಿ ಭಾರತದ ಸ್ಥಾನ 16ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾದ ಪಿಂಕಿ ನದಿಯನ್ನು ವಿಶ್ವದ ಅತ್ಯಂತ ಹಳೆಯ ಹರಿಯುವ ನದಿ ಎಂದು ಗುರುತಿಸಲಾಗಿದೆ. ಆಸ್ಟ್ರೇಲಿಯಾದ ಪಿಂಕಿ ನದಿಯನ್ನು ವಿಶ್ವದ ಅತ್ಯಂತ ಹಳೆಯ ಹರಿಯುವ ನದಿ, ಅತ್ಯಂತ ಓಲ್ಡ್ ಅಂದರೆ ಹಳೆಯ ಹರಿಯುವ ನದಿ ಎಂದು ಗುರುತಿಸಲಾಗಿದೆ ಆಸ್ಟ್ರೇಲಿಯಾದ ಪಿಂಕಿ ನದಿಯನ್ನು. ಜಾರ್ಜಿಯಾಗೆ ಅಮಿತ್ ಕುಮಾರ್ ಮಿಶ್ರಾ ಭಾರತದ ರಾಯಭಾರಿಯಾಗಿದ್ದಾರೆ. ಇಲ್ಲಿ ನೋಡಿ, ಜಾರ್ಜಿಯಾಗೆ ಒಂದೆರಡು ನಿಮಿಷ. ಓಕೆ, ಫೈನ್. ಜಾರ್ಜಿಯಾಗೆ ಅಮಿತ್ ಕುಮಾರ್ ಮಿಶ್ರಾ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕವಾಗಿದ್ದಾರೆ. ಯಾರು? ಅಮಿತ್ ಕುಮಾರ್ ಮಿಶ್ರಾ ಜಾರ್ಜಿಯಾಗೆ ಅಂಬಾಸಿಡರ್ ಆಗಿ ಮುಂದಿನ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ಭಾರತದ ಪರಾಕ್ರಮ ದಿವಸ್ ಎಂದು ಆಚರಣೆ ಮಾಡುತ್ತದೆ. ಇದು ಭಾರತದ ಪರಾಕ್ರಮ ದಿವಸನ್ನು ಯಾರ ಹೆಸರಲ್ಲಿ ಆಚರಣೆ ಮಾಡುತ್ತದೆ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಲ್ಲಿ ಮಾಡುತ್ತೆ. ಪ್ರತಿ ವರ್ಷ ಜನವರಿ 23ರಂದು ಪ್ರತಿ ವರ್ಷ ಪರಾಕ್ರಮ ದಿವಸ್ ಎಂದು ಆಚರಣೆ ಮಾಡುತ್ತೆ. ಯಾರ ಹೆಸರಲ್ಲಿ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಲ್ಲಿ. 2026ರ 77ನೇ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಆವರಣದಲ್ಲಿ ಭಾರತದ ನದಿಗಳ ಹೆಸರನ್ನು ಇಡಲಾಗಿದೆ. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಯಾರ ಹೆಸರನ್ನು ಇಡಲಾಗಿದೆ? ಭಾರತದ ನದಿಗಳ ಹೆಸರನ್ನು ಇಡಲಾಗಿದೆ. 2026ರ 77ನೇ ಗಣರಾಜ್ಯೋತ್ಸವದ ಸಂಚಲನದಲ್ಲಿ ಮೊದಲ ಬಾರಿಗೆ ಭಾಗವಹಿಸುತ್ತಿರುವ ಕಮಾಂಡೋ ಬೆಟಾಲಿಯನ್ ಯಾವುದೆಂದರೆ ಭೈರವ ಕಮಾಂಡೋ ಬೆಟಾಲಿಯನ್. ಭೈರವ ಕಮಾಂಡೋ ಬೆಟಾಲಿಯನ್ ಏನಾಗಿದೆ? ನಮ್ಮ ಗಣರಾಜ್ಯೋತ್ಸವಕ್ಕೆ ಮೊದಲ ಬಾರಿಗೆ ಭಾಗವಹಿಸ್ತಾ ಇದೆ. ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕ ಅಭಿವೃದ್ಧಿಪಡಿಸುವ ಸಂಸ್ಥೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಫೌಂಡೇಶನ್. ಹಿಂದಿನ ಸ್ಲೈಡಲ್ಲಿ ನೋಡಿದ್ವಿ ನಾವು. ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕವು 16ನೇ, ಭಾರತ ಎಷ್ಟನೇ ಸ್ಥಾನವಿದೆ? 16ನೇ ಸ್ಥಾನವಿದೆ. ಅದನ್ನು ಕೊಡೋರು ಯಾರು ಅಂದರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಫೌಂಡೇಶನ್ ಅವರು. ಅಂಡಮಾನ್ನಲ್ಲಿ ಭಾರತದ ಮೊದಲ ಮುಕ್ತ ಸಮುದ್ರ ಮೀನು ಸಾಗಾಣಿಕೆ ಯೋಜನೆ ಸ್ಥಾಪನೆಯಾಗಿದೆ. ಅಂಡಮಾನ್ನಲ್ಲಿ ಭಾರತದ ಮೊದಲ ಮುಕ್ತ ಸಮುದ್ರ ಮೀನು ಸಾಗಾಣಿಕೆ ಯೋಜನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಶಂಕುಸ್ಥಾಪನೆ ಆಗಿದೆ. ನೆಕ್ಸ್ಟ್ ಒನ್ ನೋಡಿ, ಸ್ಥಳೀಯ ಕುಶಲಕರ್ಮಿಗಳನ್ನು ಉತ್ತೇಜಿಸಲು ಮತ್ತು ರೈಲ್ವೆ ನಿಲ್ದಾಣಗಳನ್ನು ಪ್ರಾದೇಶಿಕ ಉತ್ಪನ್ನಗಳ ಪ್ರದರ್ಶನ ಮಳಿಗೆಗಳಾಗಿ ಪರಿವರ್ತಿಸಲು ಭಾರತೀಯ ರೈಲ್ವೆ ಪ್ರಾರಂಭಿಸಿದ ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆ ಅದರ ಧ್ಯೇಯವಾಕ್ಯ ಏನೆಂದರೆ ಸ್ಥಳೀಯರಿಗಾಗಿ ಧ್ವನಿ ಎಂಬ ಹೆಸರಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ ನಿಯರ್ ಇದೆ ಮತ್ತು ಕುಶಲಕರ್ಮಿಗಳನ್ನು ಉತ್ತೇಜಿಸಲು ಇದರ ಧ್ಯೇಯವಾಕ್ಯದೊಂದಿಗೆ, ಯಾವ ಧ್ಯೇಯವಾಕ್ಯ? ಸ್ಥಳೀಯರಿಗಾಗಿ ಧ್ವನಿ ಎಂಬ ಧ್ಯೇಯವಾಕ್ಯದೊಂದಿಗೆ ಬಿಡುಗಡೆ ಮಾಡಿದೆ. ರಫ್ತು ಸಿದ್ಧಾಂತ ಸೂಚ್ಯಂಕವನ್ನು ನೀತಿ ಆಯೋಗ ಬಿಡುಗಡೆ ಮಾಡುತ್ತೆ. ರಫ್ತು ಸಿದ್ಧತಾ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ? ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. ರಫ್ತು ಸೂಚ್ಯಂಕದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿರುತ್ತದೆ.
ಕರ್ನಾಟಕದ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಮಹಿಳಾ ಉದ್ಯೋಗಿಗಳಿಗಾಗಿ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಎಂಬ ಹೊಸ ಕಾಮರ್ಸನ್ನು ಬಿಡುಗಡೆ ಮಾಡಿದೆ. ಸೊ ಇದೇನು ಮಾಡಿದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಮಹಿಳಾ ಉದ್ಯೋಗಿಗಳಿಗಾಗಿ ಯಾವುದನ್ನು ಸ್ಥಾಪನೆ ಮಾಡಿದೆ, ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಎಂಬ ಹೊಸ ಕಾಮರ್ಸ್ ಪೋರ್ಟಲನ್ನು ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಒನ್ ನೋಡಿ, ಆಂಧ್ರ ಪ್ರದೇಶದಲ್ಲಿ ಕಾಕಿನಾಡದಲ್ಲಿ ಭಾರತದ ಮೊದಲ ಅನಿಲ ಅಮೋನಿಯಾ ಯೋಜನೆ ನಿರ್ಮಾಣವಾಗಿದೆ. ಎಲ್ಲಿ? ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ಭಾರತದ ಮೊದಲ ಹಸಿರು ಅಮೋನಿಯಾ ಯೋಜನೆ ನಿರ್ಮಾಣ ಕಾಮಗಾರಿ ಆರಂಭವಾಗಿದೆ. ಸೊ ನೆಕ್ಸ್ಟ್ ಒನ್ ನೋಡಿ, BJPಯ ನೂತನ ರಾಷ್ಟ್ರ ಅಧ್ಯಕ್ಷರು ನಿತಿನ್ ನಬೀನ್ ಅವರು ನೇಮಕವಾಗಿದ್ದಾರೆ. ನೂತನ CRPFನ DIG ಆಗಿ ಯಾರು ನೇಮಕವಾಗಿದ್ದಾರೆ? ರವಿಶಂಕರ್ ಅಬ್ಬಿ ನೇಮಕವಾಗಿದ್ದಾರೆ. ಸೊ ನೂತನ CRPFನ DIG ಆಗಿ ರವಿಶಂಕರ್ ಅಬ್ಬಿ ನೇಮಕವಾಗಿದ್ದಾರೆ. ಗೈಸ್, ಇಷ್ಟು ಈ ವಾರದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳಾಗಿರುತ್ತೆ. ಸೊ ಇದನ್ನು ಒಂದು ನೋಟಲ್ಲಿ, ಒಂದು ಬುಕ್ಕಲ್ಲಿ, ಒಂದು ಸೈಡಲ್ಲಿ ಬರ್ಕೊತಾ ಇರಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಪ್ಲೀಸ್ ಸಪೋರ್ಟ್ ಗೈಸ್.